ಹೇಳ್ರಮ್ಮ, ಹೇಳ್ರಿ, ಗಾಬರಿ ಆಗ್ಬೇಡ್ರಿ. ಬರ್ರಿ, ನನ್ನ ಜೋಡಿ ಬರ್ರಿ. ಏನಾಗಿಲ್ಲ, ಬರ್ರಿ. ಮಾಧವಿಯವರೇ, ನಿಮ್ ತಾಯಿನ ನೀವು ಆಸ್ಪತ್ರೆಗೆ ತೋರಿಸ್ಲಿಲ್ವಾ? ಅವ್ರ ಮಾನಸಿಕ ಸ್ಥಿತಿ ಸ್ವಲ್ಪ ಸುಧಾರಿಸಿರೋದು. ಭೀಮಾಂಬಿಕಾ ಪ್ರಕಾರ ನಾನು ನಮ್ಮವ್ವ ನಮ್ಮಣ್ಣ ಬದುಕಿಲ್ರಿ. ನಾವೇನಾದ್ರೂ ಜೀವಂತವಾಗಿದ್ದೀವಿ ಅಂತ ಅವಳಿಗೆ ಗೊತ್ತಾದ್ರ ನಮ್ಮನ್ ಸುಮ್ಮನೆ ಬಿಡಂಗಿಲ್ರಿ. ಅದಕ್ಕ ಅವತ್ತಿಂದ ಇವತ್ತಿನವರೆಗೂ ದವಾಖಾನಿ ಕರ್ಕೊಂಡು ಹೋಗಕ್ಕಾಗಿಲ್ರಿ. ಗಟ್ಟಿ ಹೆಣ್ಣಿವು. ಎಷ್ಟೋ ಕಷ್ಟಗಳನ್ನ ಎದುರಿಸಿದೀರ, ನೋವುಗಳನ್ನ ತಿಂದಿದ್ದೀರ. ಇವತ್ತು ನಾನು ನಿಮ್ಮನ್ನ ಮೆಚ್ಚಿದೆ. ಹೇಗಾದ್ರೂ ಮಾಡಿ ಆ ಭೀಮಾಂಬಿಕನ ಮಟ್ಟ ಹಾಕ್ಲೇಬೇಕು ಸಾಹೇಬ್ರ. ಈ ಸಮಾಜದ ಒಳಿತಿಗೋಸ್ಕರ ಅವಳನ್ನ ಬಲಿ ಕೊಡ್ಲೇಬೇಕು. ನಾನು ಈ ವಿಷಯದಲ್ಲಿ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಕಾನೂನಿನ ಸಮಸ್ಯೆ. ನನ್ನ ಮೇಲೆ ಇರೋ ಕೇಸ್ ಮುಗಿಯೋವರೆಗೂ ನಾನು ಮುಂದುವರಿಯೋಕ್ಕಾಗೋದಿಲ್ಲ. ಸಾಹೇಬ್ರ, ಚಾ ತಗೊಳ್ರಿ. ಥ್ಯಾಂಕ್ ಯು. ನಿಮ್ ಡ್ರೈವರ್ ನಂಜಪ್ಪ ಬೋಜ ಎಲ್ಲ ಜೈಲಲ್ಲದಾರ್ರಿ. ಅವ್ರೇನಾದ್ರೂ ನನ್ನ ಕೈ ಸಿಗಂಗಿದ್ದಿದ್ರ ನಿಮ್ ಕಾಲ್ ಕೆಳಗ್ ತಂದು ಬಿಸಾಕ್ತಿದ್ನಿ. ಎಲ್ಲ ಸರಿ ಹೋಗುತ್ತೆ, ಏನು ಯೋಚನೆ ಮಾಡಬೇಡಿ. ನಾನೇನ್ ಬರ್ತೀನಿ. ಸಾಹೇಬ್ರ, ಎಲ್ಲುಂಟ್ರಿ? ಎಲ್ಲ ಹೋಗ್ತಿದ್ರಿ ಸಾಹೇಬ್ರ? ಮನೆಗೆ. ತೇಜು ಗಾಬರಿ ಆಗಿರ್ತಾನೆ, ಅವನು ನನ್ನ ಬಿಟ್ಟಿರೋದಿಲ್ಲ. ನೀವ್ 2 ದಿನ ಇಲ್ಲೇ ಇರ್ಲಿಕ್ಕ ಬೇಕಾ ಸಾಹೇಬ್ರ? ನೀವಿಲ್ಲಿಂದ ಹೋಗಿ ಹೊರಗೆ ಮಂದಿ ಕಾಣಿಸ್ಕೊಂಡ್ರ ಅಷ್ಟ ನಿಮ್ ಗತಿ. ನಿಮ್ಗ ಜೈಲ್ವಾಸನ ಗತಿ. ಹೌದು ಸಾಹೇಬ್ರ, ಅವತ್ ಅಂಗಡಿಯಲ್ಲಿ ಅಷ್ಟ್ ದೊಡ್ಡ ಗಲಾಟೆ ಆದ್ಮೇಲೆ ಆ ಭೀಮಾಂಬಿಕಾ ನಿಮ್ ಜಾಮೀನ ರದ್ ಮಾಡಕ 100 ದಾರಿ ಸೃಷ್ಟಿ ಮಾಡಿರ್ತಾಳ. ನೀವೀಗ ಹೋದ್ರ ಅಪಾಯ ಆಗ್ತೈತ್ರಿ. ನಿಮ್ಗೆ ಇದೇ ಒಳ್ಳೆ ಜಾಗ. ಹಾಗಂತ ಭೀಮಾಂಬಿಕಾ ಹೆದ್ರಿ ನಾನು ತಲೆ ಮರೆಸ್ಕೊಂಡು ಸುಮ್ಮನಿರಕ್ಕಾಗತ್ತಾ? ನನಗೂ ಕಾನೂನೇನು ಅಂತ ಗೊತ್ತಿದೆ. ಹೌದು ಸಾಹೇಬ್ರ, ಆದ್ರೆ ನಿಮಗ್ ಗೊತ್ತಿರೋ ಕಾನೂನೆಲ್ಲ ಆ ಭೀಮಾಂಬಿಕಾ ಖರೀದಿ ಮಾಡ್ತಾಳ. ಸಾಹೇಬ್ರ, ನಿಮಗ ಕಾನೂನ್ ಗೊತ್ತದ, ನೀವು ಪ್ರಾಮಾಣಿಕ. ಆದ್ರ ಆಗಿರೋದೇನು, ನಿಮ್ ಹೆಂಡತಿ ಕೊಲೆ ಕೇಸ್ನೊಳಗ ನಿಮ್ಮನ್ನ ಆರೋಪಿ ಮಾಡ್ಯಾರ, ಹೌದಿಲ್ಲ? ನಾನು ಇಲ್ಲೇ ಇದ್ರೆ ಅಪರಾಧಿ ಆಗ್ಬಿಡ್ತೀನಿ. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸುಳ್ಳು ಸಾಕ್ಷಿಗಳನ್ನ ಪೊಲೀಸವ್ರಿಗೆ ಹಿಡ್ಕೊಡ್ಬೇಕಾಗತ್ತೆ. ಅದಾಗೋದಿಲ್ಲ ಬಿಡ್ರಿ ಸಾಹೇಬ್ರ. ಯಾಕೆ? ಸುಳ್ಳು ಸಾಕ್ಷಿಗಳೆಲ್ಲ ಜೈಲಲ್ಲಿದಾವ. ನೀವು ಅಮಾಯಕ ಅಂತ ಹೇಳೋ ಸಾಕ್ಷಿಗಳೆಲ್ಲ ಭೀಮಾಂಬಿಕಾ ವಾಡೆ ಒಳಗಡೆ ಇದಾವ. ಪ್ಲೀಸ್ ಸಾಹೇಬ್ರ, 2 ದಿನ ನೀವಿಲ್ಲೇ ಇರ್ರಿ. ಅಮ್ಮ ಮತ್ತೆ ತೇಜು ಈಗಾಗ್ಲೇ ಆತಂಕಕ್ಕೆ ಒಳಗಾಗಿರ್ತಾರೆ. ತೇಜು ಮೊದ್ಲೇ ಸೂಕ್ಷ್ಮ. ನಾನಿದ್ದಾಗ್ಲೇ ಮನೆ ಮೇಲೆ ಅಟ್ಯಾಕ್ ಮಾಡಿಸಿದ್ರು. ಈಗ ನಾನು ಇಲ್ಲ ಅಂತ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೋ ಅಂತ ಯೋಚನೆ ಆಗ್ತಿದೆ. ನಮ್ಮನ್ನ ನಂಬ್ರಿ ಸಾಹೇಬ್ರ, ನಿಮ್ಮ ತಾಯಿ ಮಗನ್ ಜವಾಬ್ದಾರಿ ನಮ್ದು. ನಮ್ಮ ಮಾಧವಿ ಅವ್ರನ್ನ ನೋಡ್ಕೋತಾಳ. 2 ದಿನ ನೀವಿಲ್ಲೇ ಇರ್ರಿ. ಇಷ್ಟೆಲ್ಲ ಮಾಡಿದ್ದು ನಾನ್ ನಿಮ್ಗೋಸ್ಕರ ಸಾಹೇಬ್ರ. ನಿಮ್ ಜಾಮೀನು ರದ್ದ ಆಗ್ಬಾರ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಭೀಮಾಂಬಿಕಾ ಕಾರಣದಿಂದ ನೀವು, ನಮ್ಮವ್ವ, ನಮ್ಮಣ್ಣ, ಕಾಕ ಎಲ್ಲ ಒಂದೇ ದೋಣಿ ಮೇಲಿದ್ದೀವಿ. ಒಬ್ರು ದೋಣಿಯಿಂದ ಕಾಲ್ ಕೆಳಗಡೆ ಇಟ್ರು ಆಯಾ ತಪ್ತೈತಿ. ವಾಡೆ ಎಲ್ಲ ನಾನು ಹುಡುಕ್ತೆ, ಅವ್ರ ಮಾತುಗಳನ್ನೆಲ್ಲ ನಾನು ಆಲಿಸ್ದೆ. ಮುಚ್ಚಿಟ್ಟಿರೋ ಸಾಕ್ಷಿಗಳನ್ನೆಲ್ಲ ಹುಡುಕಿ ತರ್ತೀನಿ. ನನ್ನನ್ನ ನಂಬಿ. ಇನ್ 2-3 ದಿನದೊಳಗ ನಿಮ್ ಪರವಾಗಿರೋ ಆ ಮುಚ್ಚಿಟ್ಟಿರೋ ಸಾಕ್ಷಿ ಹೊರಗೆ ತರ್ಲಿಕ್ಕೆ ಆಗದೆ ಹೋದ್ರೆ ಬೇರೆ ವಿಚಾರ ಮಾಡೋಣಂತ. ಅಲ್ಲಿ ತನಕ ನೀವಿಲ್ಲೇ ಇರ್ರಿ ಸಾಹೇಬ್ರ. ಇವಾಗ ಪೊಲೀಸರು ನಿಮ್ಮನ್ನ ಹುಡುಕ್ತಿರ್ತಾರೆ. ಆ ಭೀಮಾಂಬಿಕಾ ನಿಮ್ ಮ್ಯಾಲ ಹೊಸ ಕತೆನ ಹೆಣ್ದಿರ್ತಾಳ. ನೀವ್ ಹೊರಗೆ ಹೋದ್ರ ನಿಮ್ಗೆ ತೊಂದ್ರೆ ಐತಿ. ಇಲ್ಲೇ ಇರಿ ನೀವು. ಸರಿ, ಇರ್ತೀನಿ.
ಆ ರಾಜನ್ಗೆ ಮಧ್ಯರಾತ್ರಿಲಿ ಒಂದು ಯೋಚನೆ ಬಂತು. ಆ ರಾಜ ಕೂತಲಿಂದ ಎದ್ದು ತಾನು ಓಡ್ಸೋ ಕುದುರೆ ಹತ್ರ ಬರ್ತಾನೆ. ಆಮೇಲೆ ಏನಾಯ್ತು? ಯಾಕೋ ತೇಜು, ನಿದ್ದೆ ಬರ್ತಿಲ್ವಾ? ಇಲ್ಲ. ತೇಜು, ನಿಂಗೆ ಕತೆ ಇಷ್ಟ ಆಗ್ತಿಲ್ವಾ? ನೀನ್ ಹೇಳಿದ್ ಯಾವ್ದು ನನ್ ಕೇಳ್ಸಿಲ್ಲ ಅಜ್ಜಿ. ಅಪ್ಪ ಬೇಕು ಅಜ್ಜಿ. ಅಜ್ಜಿ, ಇಷ್ಟೊತ್ತಾದ್ರೂ ಅಪ್ಪ ಬಂದಿಲ್ಲ. ಹುಡುಗಿ ಎಲ್ಲೇ ಸಿಗ್ತಿ, ನಿನ್ ಜೋಡಿ ಮಾತಾಡೋದೈತಿ, ಬಾಳ ದಿನದ ಮಾಡೇವ ಪ್ರೀತಿ, ನಿನ್ನ ಬಿಟ್ಟು ಇರಕ್ಕಾಗವಲ್ದ ಗೆಳತಿ. ಊರ ಮೇಲೆ ಊರ್ ಬಿದ್ರು ಪಾಟೀಲ್ರ ಮನಿ ಎಮ್ಮೆ ಅಲ್ಲಾಡ್ತಿರ್ಲಿಲ್ಲಂತ. ಆ ಥರ ನನ್ನ ಹೆಂಡತಿ ಮಾಧವಿ. ಮಾಧವಿ ಮಾಧವಿ ಮಾಧವಿ, ನೀರು ತಗೊಂಡ್ ಬಾ. ಮಾಧವಿ ಮಾಧವಿ ಮಾಧವಿ, ಏ ಮಾಧವಿ, ನೀರು ಕೊಡ ಅಂತಂದ್ರೆ ಎಮ್ಮಿ ಮಲ್ಕೊಡಂಗ್ ಮಲ್ಕೊಂಡಿ. ಏ ಮಾಧವಿ, ಹೇಳ ಮಾಧವಿ, ಹೇಳ, ನೀರು ಬೇಕಾಗ್ಯದ ನನಗೆ, ನೀರು ಕೊಡ ಮಾಧವಿ. ಏ ಮಾಧವಿ, ಹೊಟ್ಟೆ ಹಸ್ತದ, ಊಟಕ್ಕೆ ಕೊಡ. ಈ ವಾಡೆ ಯಜಮಾನ ಅದನ್ನೇ, ಹೇಳ. ಬರೇ ದಿಂಬು ಐತಿ. ಎಲ್ಲೋದ್ಲಿಕ್ಕೆ? ಅವ್ವ, ನನ್ನ ಹೆಂಡ್ರು ಎಲ್ಲೋದ್ಲ? ಊರೊಳಗೆ ಏನಾರ ಹೋಗಿರ್ಬೋದೇನ? ನಂಬಕ್ಕಾಗತ್ತಿಲ್ಲ. ಮೊದಲ ಮಬ್ಬಿ ವಾಡ್ಯ ವಿಷಯ ಯಾರಿಗಾರ ಹೇಳಿದ್ರೆ ಮುಗೀತಿಲ್ಲ ನನ್ನ ಕತ್ತಿ. ಎಲ್ಲಿ ಹುಡುಕ್ಲಿಪ್ಪ ಈಕಿಲ್ನ? ಲೇ ಬೋಡ, ಏ ಬೋಳ ಬೋಳ, ಏ ಬೋಳ, ಮಾಧವಿ ಎಲ್ಲೋ ಹುಡುಕೋ, ಬೋಳ ಹುಡುಕೊಡಲಿ ಮಾಧವಿ.